program sponsored by Diago Finance. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇವತ್ತಿನ ದಿನಗಳಲ್ಲಿ ಎಲ್ಲರ ಮನೆಗಳಲ್ಲೂ ಕಾರು ಅನ್ನುವಂಥದ್ದು ಬಹಳ ಲಕ್ಸುರಿ ಐಟಮ್ ಆಗಿ ಉಳಿದಿಲ್ಲ. ಇದು ದಿನನಿತ್ಯದ ಅವಶ್ಯಕತೆ, ಬೇಸಿಕ್ ನೆಸೆಸಿಟಿಗಳಲ್ಲಿ ಒಂದಾಗಿದೆ. ಆದರೆ ಅಟ್ ದ ಸೇಮ್ ಟೈಮ್ ಅನೇಕ ಮಂದಿ ಕಾರ್ ತೆಗೆದುಕೊಳ್ಳದೇ ಇರುವಂಥವ್ರು ಮತ್ತು ತೆಗೆದುಕೊಳ್ಬೇಕೋ ಬೇಡೋ ಅನ್ನುವಂಥ ಗೊಂದಲದಲ್ಲಿ ಇರುವವರು ಕೂಡ ಅಸಂಖ್ಯಾತ ಮಂದಿ ಇದ್ದಾರೆ. ಸಾಮಾನ್ಯವಾಗಿ ಮಿಡ್ಲ್ ಕ್ಲಾಸ್ನಲ್ಲಿ ಅಥವಾ ಮಧ್ಯಮ ವರ್ಗದವರಿಗೆ ಹೊಸ ಕಾರನ್ನು ಯಾವಾಗ ತಗೋಬೇಕು, ಯಾವ ಬ್ರ್ಯಾಂಡ್ನ ಕಾರನ್ನು ತಗೋಬೇಕು, ಒಂದು ಖರ್ಚು ನಿಜವಾಗಿ ಅಂದರೆ ಅದರ ಮೇಂಟೆನೆನ್ಸ್ ಹೇಗಿರಬೇಕಾಗುತ್ತೆ, ನಿಜವಾಗಿ ಕಾರ್ ಬೇಕೇ ಬೇಡವೇ ಇತ್ಯಾದಿ ಪ್ರಶ್ನೆಗಳು ಕೂಡ ಇರುತ್ತೆ. ಯಾಕಂದರೆ ಅಫ್ಕೋರ್ಸ್ ಕಾರ್ ಅಂದರೆ ಅದು ಲಕ್ಷಾಂತರ ರೂಪಾಯಿ ವೆಚ್ಚ ಆಗುವಂಥದ್ದು. ಹಾಗಾಗಿ ಕಾರನ್ನು ಯಾವಾಗ ಕೊಳ್ಳಬೇಕು, ಮಿಡ್ಲ್ ಕ್ಲಾಸ್ ಅವರು ಮುಖ್ಯವಾಗಿ ಕಾರನ್ನು ಹೇಗೆ ಮೇಂಟೈನ್ ಮಾಡಬೇಕಾಗುತ್ತೆ, ಎರಡನೇ ಕಾರನ್ನು ಹೇಗೆ ತಗೋಬೇಕಾಗುತ್ತೆ, ವಿದೇಶಗಳಲ್ಲಿ ಕಾರುಗಳ ಈ ದಟ್ಟಣೆಯನ್ನು ಯಾವ ರೀತಿ ನಿರ್ವಹಿಸ್ತಾರೆ ಇತ್ಯಾದಿ ಕುತೂಹಲಕಾರಿಯಾದಂತಹ ಅಂಶಗಳನ್ನು ಇವತ್ತಿನ ವಿಶೇಷ ಎಪಿಸೋಡ್ ನಾವು ತಿಳಿದುಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಹಿರಿಯ ಬ್ಯಾಂಕರ್ ಆದಂತಹ JN ಜಗನ್ನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಜಗನ್ನಾಥ್ ಅವರು ಕಳೆದ ಹಲವಾರು ದಶಕಗಳಿಂದ ಬ್ಯಾಂಕಿಂಗ್ ಸರ್ವಿಸ್ನಲ್ಲಿ ಇದ್ದವರು. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ಅನೇಕ ದಶಕಗಳ ಕಾಲ ಸೇವೆ ಸಲ್ಲಿಸಿದರು. ನಂತರ ಇನ್ಫೋಸಿಸ್ನಲ್ಲಿ ಅಲ್ಲಿನ ಬ್ಯಾಂಕಿಂಗ್ ಸಾಫ್ಟ್ವೇರ್ ವಿಭಾಗದಲ್ಲಿ ಕೂಡ ಹಿರಿಯ ಅಧಿಕಾರಿಯಾಗಿ ನಾನಾ ದೇಶಗಳನ್ನು, 52ಕ್ಕೂ ಹೆಚ್ಚು ದೇಶಗಳನ್ನು ಸಂದರ್ಶಿಸಿದ್ದಾರೆ, ವಿಸಿಟ್ ಮಾಡಿದ್ದಾರೆ. ಹೀಗಾಗಿ ಸಾಕಷ್ಟು ವೃತ್ತಿಪರ ಅನುಭವವನ್ನು ಹೊಂದಿರುವಂತಹ ಡಾಕ್ಟರ್ JN ಜಗನ್ನಾಥ್ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ನಮಸ್ಕಾರ ಜಗನ್ನಾಥ್ ಸರ್. ಅಂದಹಾಗೆ ತಮ್ಮ ಈ ಹಿಂದಿನ ವಿಡಿಯೋಗಳನ್ನು ಕೂಡ ನಮ್ಮ ವೀಕ್ಷಕರು ಬಹಳ ಮೆಚ್ಕೊಂಡಿದ್ದಾರೆ, ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ. ಮತ್ತೆ ಯಾವಾಗ ಜಗನ್ನಾಥ್ ಸರ್ ಬರ್ತಾರೆ ಅಂತ ಅನೇಕ ಮಂದಿ ಕೇಳಿದ್ದಾರೆ ಕೂಡ. ಸೊ ಹಾಗಾಗಿ ಇವತ್ತಿನ ಎಪಿಸೋಡಲ್ಲಿ ನಾವು ಮುಖ್ಯವಾಗಿ ಕಾರ್ಗಳ ಬಗ್ಗೆ, ತುಂಬ ಜನರಿಗೆ ಒಂದು ಕ್ರೇಜ್ ಇರುತ್ತೆ ಕಾರ್ ತಗೋಬೇಕು, ಇವತ್ತದು ನೆಸೆಸಿಟಿಯ ಭಾಗವಾಗಿ ಕೂಡ ಆಗಿರುವಂಥದ್ದು. ಹಾಗಾಗಿ ಈ ಕಾರ್ಗಳನ್ನು ಕೊಳ್ಳುವಂಥ ಸಂದರ್ಭದಲ್ಲಿ ಜನಸಾಮಾನ್ಯರು ಏನೆಲ್ಲ ಆಲೋಚನೆ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀರಾ ಅಂತ. ಸರ್, ನೀವು ಹೇಳಿದ್ದು ಭಾಳ ನಿಜ. ಯಾಕಂದರೆ 1998-99 ಈ ಕಾಲದಲ್ಲಿ ನಮ್ಮಲ್ಲಿ ಬರೀ ಅಂಬಾಸಿಡ್ರು, ಫಿಯೆಟ್ಟು ಅಷ್ಟೇ ಇದ್ದಿದ್ದು. ಅದಾದಮೇಲೆ 80ರಲ್ಲಿ ಒಂದು ಯೋಚನೆ ಶುರುವಾಯಿತು. ನಮ್ಮ ಭಾರತದಲ್ಲೂ ನಾವು ಕಾರ್ಗಳನ್ನು ಜಾಸ್ತಿ ಮಾಡಬೇಕು, ಆಮೇಲೆ ಇಲ್ಲೇ ಪ್ರೊಡ್ಯೂಸ್ ಮಾಡಬೇಕು, ಈ ರೀತಿ 83-84ರಲ್ಲಿ ಮಾರುತಿಯವರು ಪ್ರೊಡ್ಯೂಸ್ ಮಾಡೋಕ್ಕೆ ಶುರು ಮಾಡಿದರು. 78ರಲ್ಲಿ ನಾನು ವಿದ್ಯಾರ್ಥಿಯಾಗಿ KPM ಸುಂದರಂ ಅಂತ ಇಂಡಿಯನ್ ಎಕಾನಮಿ ಬಗ್ಗೆ ಒಂದು ಪುಸ್ತಕ ಇತ್ತು. ಅದರಲ್ಲಿ ಓದಿದ್ದೇನು ಅಂದರೆ 500 ಫ್ಯಾಮಿಲಿಗೆ, 500 ಕುಟುಂಬಕ್ಕೆ ಒಂದು ಕಾರು ಭಾರತದಲ್ಲಿ ಇದ್ದಿದ್ದು 78ರಲ್ಲಿ. ಇವತ್ತು ಸುಮಾರು ಮನೆಗಳಲ್ಲಿ 2 ಇದೆ. ಕರೆಕ್ಟ್ ಆಯಿತಾ? ಅದರಿಂದ ಖಂಡಿತವಾಗ್ಲೂ ಇವಾಗ ಅವತ್ತು ಭಾಳ ದೊಡ್ಡ ಮನುಷ್ಯರ ಹತ್ರ ಕಾರಿತ್ತು, ನಮ್ಮ ರಸ್ತೆಯಲ್ಲಿ 2 ಕಾರಿತ್ತು ಅಂದಿದ್ದು ಈಗ ಮನೆಗೆ 2 ಕಾರ್ ಥರನೂ ಬಂದ್ಬಿಟ್ಟಿವೆ. ಕರೆಕ್ಟ್. ಹಂಗಂಥೇಳಿ ಎಲ್ಲರ ಹತ್ರ ಇದೆ ಅಂತಲ್ಲ, ಖಂಡಿತ ಅಲ್ಲ. ಖರ್ಚು ಜಾಸ್ತಿ, ಕಾರ್ಗೆ ಆದಾಯ ಕಮ್ಮಿ, ಏನಿದ್ರು ಸಂತೋಷಕ್ಕೆ ತೊಗೊಬೇಕು. ಖಂಡಿತವಾಗ್ಲೂ ಅದರಲ್ಲಿ ಭಾಳ ಸಂತೋಷಗಳು ಇದೆ. ಈಗ ನೋಡಿ ಸರ್, ಮೊದಲನೇ ಕಾರ್ ತೊಗೊಬೇಕು ಅಂತ ಇರ್ತೀವಿ ಅಂತ ಇಟ್ಕೊಳ್ಳೋಣ. ಸುಮಾರು ನನ್ನ ವಯಸ್ಸು 20-30 ಮಧ್ಯೆ ನಾನು ಕೆಲಸಕ್ಕೆ ಸೇರ್ಕೊಳ್ತೀನಿ. 22ಕ್ಕೋ 23ಕ್ಕೋ ಸೇರ್ಕೊಳ್ತೀನಿ. ಸೇರಿಕೊಂಡ್ರೆ ನನ್ನ ಸಾಲ ಏನಾದರೂ ಇದ್ದರೆ ನನ್ನ ಓದಿಗೆ ಅದನ್ನು ತೀರಿಸ್ಬೇಕು, ಮನೇಲಿ ಸಣ್ಣ ಪುಟ್ಟ ಅವಶ್ಯಕತೆಗಳೇನಿದೆ ಅದನ್ನು ತೀರಿಸ್ಬೇಕು. ಅದಾದಮೇಲೆ ನನಗೆ ಏನೇನು ಆಸಕ್ತಿ ಇದೆ ಅದನ್ನು ನಾನು ನೋಡ್ಕೊಬೇಕಾಗತ್ತೆ. ಆವಾಗ ಏನು ಮಾಡ್ತೀವಿ ನಾವು? ಈ ಪ್ರವಾಸ ಹೋಗೋದು, ಇಲ್ಲ 2 ವೀಲರ್ ತೊಗೊಳ್ಳೋದು, ಇಲ್ಲ ಕಾರ್ ತೊಗೊಳ್ಳೋದು, ಏನೋ ಒಂದು. ಅಥವಾ ಕೆಲವರು ಪುಸ್ತಕಗಳನ್ನು ಜಾಸ್ತಿ ತೊಗೊಳ್ತಾರೆ, ಬಟ್ಟೆಗಳನ್ನು ಜಾಸ್ತಿ ತೊಗೊಳ್ತಾರೆ, ಶೂಗಳು ಎಷ್ಟು ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾರೆ. ಈ ಥರ ಎಲ್ಲ ಏನು ಆಸಕ್ತಿ ಇದೆಯೋ ಅದ್ರ ಮೇಲೆ ಖರ್ಚು ಮಾಡ್ತಾರೆ. ಅದರಲ್ಲಿ ಒಂದು ಕಾರೂ ಖರ್ಚೇ. ಕಾರು ಉಳಿತಾಯ ಮಾಡಿ ತೊಗೊಳ್ಳೋದೋ ಅಥವಾ ಸಾಲ ಮಾಡಿ ತೊಗೊಳ್ಳೋದೋ ಹೆಂಗೆ ತೊಗೊಂಡ್ರು ಅದೂ ಖರ್ಚೇ. ಯಾಕಂತೇಳಿದ್ರೆ 10 ವರ್ಷಕ್ಕೆ ನೀವು ಬದಲಾಯಿಸಲೇಬೇಕು. ಒಂದು ಟ್ರೆಂಡ್ ಚೇಂಜ್ ಆಗಿಬಿಡುತ್ತೆ, ಕರೆಕ್ಟ್. ಆಮೇಲೆ ಟೆಕ್ನಾಲಜಿ ಚೇಂಜ್ ಆಗಿಬಿಡುತ್ತೆ, ಆಮೇಲೆ ಅದು ಕೆಡ್ತಾನೂ ಹೋಗುತ್ತೆ. ಮೊದಲನೇ ದಿನ ನೀವು ತಂದಾಗ ಮೇಂಟೆನೆನ್ಸ್ ಇರಲ್ಲ, ಆಮೇಲೆ ಹೇಗಿರುತ್ತೆ ಅಂದರೆ ಭಾಳ ಕಷ್ಟ. ಮೊದಲು ಕಾರುಗಳು ತಳ್ಳೋ ಮಾಡಲ್ ಗಾಡಿ ನೋಡು, ತಳ್ಳಿ ಬಿಡಪ್ಪ ಅಂತೆಲ್ಲ ಹಾಡುಗಳಿತ್ತು. ಇವಾಗ ಆ ಥರ ಇಲ್ಲ. ಇವಾಗ ಸುಮಾರು ಎಲ್ಲ ಕಾರುಗಳು ಚೆನ್ನಾಗೇ ಇರುತ್ತೆ, ತುಂಬ ಚೆನ್ನಾಗಿರುತ್ತಾ ಆ ರೀತಿ ಯೋಚನೆ ಮಾಡಬೇಕು ಹೊರತು ಚೆನ್ನಾಗಿಲ್ಲದೆ ಇರೋವಂಥ ಕಾರುಗಳು ಅಂತ ನಾನು ನೋಡಲಿಲ್ಲ. ಆದರೆ ಮೊದಲನೇ ಸಲ ಕಾರ್ ತೊಗೊಬೇಕಾದ್ರೆ ಸ್ವಲ್ಪ ನಾವು ಯೋಚನೆ ಮಾಡಿ ತೊಗೊಬೇಕು.
ನಮ್ಮ ಆದಾಯ ಏನು, ನಾವು ಯಾವುದಕ್ಕೆ ಉಪಯೋಗಿಸ್ತೀವಿ, ನಾ ಏನಾದ್ರೂ ಆಫೀಸ್ಗೂ ತೊಗೊಂಡೋಗ್ತೀನಾ ಇಲ್ವಾ, ನಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ನಮ್ಮ ಸ್ನೇಹಿತರ ಜೊತೆ ನಾನು ಓಡಾಡ್ತೀನಾ, ಇವೆಲ್ಲ ಯೋಚನೆ ಮಾಡಿ ಕಾರ್ ತೊಗೊಬೇಕಾಗತ್ತೆ. ಕಾರ್ಗಳು ಬಹಳ ಜಾಸ್ತಿ ಇದೆ ಈಗ. ಒಂದೊಂದು ಕಂಪ್ನಿನವ್ರದ್ದು ಬ್ರ್ಯಾಂಡ್ಗಳು ಜಾಸ್ತಿ ಇದೆ. ಆ ಒಂದು ಕಾರ್ ಇವಾಗ ನಾನು ಮಾರುತಿ ಅದರಲ್ಲಿ ಒಂದು ಯಾವುದಾದ್ರೂ ತೊಗೊಳ್ತೀನಿ, ಡಿಸೈರ್ ಅಂತ ತೊಗೊಂಡ್ರೆ ಅದರಲ್ಲಿ ಎಷ್ಟು ವೆರೈಟಿ ಇದೆ ಅಂತ ನೋಡಿದರೆ ಫುಲ್ಲಿ ಆಟೋಮೆಟಿಕ್ಕು, ಕಮ್ಮಿ ಆಟೋಮೆಟಿಕ್ಕು, ಆಟೋಮೆಟಿಕ್ಕೇ ಅಲ್ಲ ಮ್ಯಾನ್ಯುಯಲ್ಲು, ಸುಮಾರು ರೀತಿ ಬಂದ್ಬಿಟ್ಟಿವೆ. ಕರೆಕ್ಟ್. ಅದು ನಾನು ಬರೀ 3 ಹೇಳಿದೆ, 10 ವೆರೈಟಿ ಒಂದೊಂದರಲ್ಲೂ ಇರುತ್ತೆ. ಈ ರೀತಿ ಟಾಪ್ ಎಂಡು ಆ ಥರ ಎಲ್ಲ ಶುರುವಾಗಿದೆ. ಹೌದು. ಅದರಿಂದ ನಾವು ಎಷ್ಟು ಖರ್ಚು ಮಾಡಬೇಕು ಅಂತಿರ್ತೀವೋ ಅಷ್ಟಕ್ಕೂ ಕಾರ್ ಸಿಗುತ್ತೆ. ಆದರೆ ನಾವು ಯೋಚನೆ ಮಾಡಿ ನಮ್ಮ ಅವಶ್ಯಕತೆಗಳನ್ನು ನೋಡಿಕೊಂಡು, ನಮ್ಮ ಆದಾಯನ ನೋಡಿಕೊಂಡು, ನಮ್ಮ ಏನೇನು ನಾವು ಪ್ರವೃತ್ತಿಗಳಿದೆ ಹೇಗೆ ಉಪಯೋಗಿಸ್ತೀವಿ ಇವನ್ನೆಲ್ಲ ನಾವು ನೋಡಿಕೊಂಡು ಪರಿಗಣಿಸಿ ಕಾರ್ಗಳನ್ನು ತೊಗೊಬೇಕಾಗತ್ತೆ. ಕಾರ್ಗೆ ಸಾಲನೂ ಸುಲಭವಾಗಿ ಸಿಗುತ್ತೆ. ಸಾಲ ತೊಗೊಳಕ್ಕೆ ತುಂಬ ಕಷ್ಟ ಆಗೋದಿಲ್ಲ. ಯಾರನ್ನು ಉಳಿಸ್ಬಿಟ್ಟು ಪೂರ್ತಿ ತೊಗೊಬೇಕು ಅಂತ ಮೊದಲನೇ ಕಾರ್ಗೆ ಹೋಗಲ್ಲ. ಸುಮಾರು ಜನ ಖಂಡಿತವಾಗ್ಲೂ ಸಾಲನೇ ತೊಗೊಳ್ತಾರೆ. ಸಾಲ 5 ವರ್ಷಕ್ಕೆ ತೊಗೊಳ್ತಾರೆ, ಕೆಲವರು 7 ವರ್ಷಕ್ಕೆ ತೊಗೊಳ್ತಾರೆ. ಆದರೆ ಅದಕ್ಕೆ ನಾವು ಬಡ್ಡಿ ಕಟ್ಟಲೇಬೇಕು. ಅದಕ್ಕೆ ಸುಮಾರು ಖರ್ಚುಗಳು ಬೇರೆ ಇರುತ್ತೆ, ಅವೆಲ್ಲ ನೋಡ್ಕೊಬೇಕಾಗತ್ತೆ. ಅದರಿಂದ ನನಗನ್ಸುತ್ತೆ ಈ ಮಾರುತಿ ಕಾರ್ ಇದೆಯಲ್ಲ, ಈ ಮಾರುತಿ ಕಾರ್ ಇಡೀ ಇಂಡಿಯಾನಲ್ಲಿ ಎಲ್ಲೇ ಹೋಗಿ ನೀವು ಕೆಟ್ಟೋಯ್ತಾ ಸರ್ವಿಸ್ ಇದೆ. ಕರೆಕ್ಟ್. ಆಮೇಲೆ ನೀವೇನಾದರೂ ಬದಲಾಯಿಸ್ಬೇಕಾ, ಟೈರು ಗೀರು ಯಾವುದೇ ವಿಚಾರ ಆಗಲಿ, ಪಾರ್ಟ್ಸ್ ಆಗಲಿ, ಜನ ಇದ್ದಾರೆ, ಅಂಗಡಿಗಳಿದೆ. ಆಮೇಲೆ ಖರ್ಚು ಕಮ್ಮಿ, ಸರ್ವಿಸ್ನಲ್ಲೂ ಅಷ್ಟೇ ಪ್ರತಿ ತಿಂಗಳೂ ಖರ್ಚು ಕಮ್ಮಿ. ಆಮೇಲೆ ನಾವು ಮಾರಬೇಕು ಅಂತ ಹೋದಾಗ ಮಾರಾಟಕ್ಕಾಗತ್ತೆ. ಕರೆಕ್ಟ್. ನಾನು ವರ್ಣ ಕಾರ್ ಇಟ್ಟಿದ್ದೆ. ವರ್ಣ ಕಾರು 10 ವರ್ಷ ನಾನು ಉಪಯೋಗಿಸಿದ ಮೇಲೆ ಮಾರಿದಾಗ ಬರೀ 1 ಲಕ್ಷ ಬಂತು. ಮಾರುತಿ ಕಾರ್ ನಮ್ಮ ಸ್ನೇಹಿತಂದು ನನಗಿಂತ ಕಮ್ಮಿಗೆ ತೊಗೊಂಡಿದ್ದು ಜಾಸ್ತಿಗೆ ಹೋಯ್ತು. ಈ ರೀತಿ ಖಂಡಿತವಾಗ್ಲೂ ತಿರುಗಿ ಮಾರಾಟ ಮಾಡೋಕ್ಕೂ ಮಾರುತಿ ಕಾರ್ ಚೆನ್ನಾಗಿರುತ್ತೆ. ಹಾಗಂತ ಹೇಳಿ ಎಲ್ಲರೂ ಮಾರುತಿ ತೊಗೊಬೇಕು ಅಂತಲ್ಲ. ಅವರವ್ರ ಆಸಕ್ತಿ, ಅವರವ್ರ ಸಂಬಳ, ಅವ್ರಿಗೆ ಬೇಕಾಗಿರೋ ರೀತಿ, ಒಂದು ಖುಷಿ, ಇವೆಲ್ಲ ನೋಡಿಕೊಂಡು ಕಾರ್ ಮೊದಲನೇದು ತೊಗೊಳ್ತೀವಿ ಅಷ್ಟೇ. ಭಾಳ ಚೆನ್ನಾಗಿ ಹೇಳಿದರೆ, ಮೊದಲನೇ ಕಾರನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಯಾವೆಲ್ಲ ಅಂಶಗಳನ್ನು ಗಮನಿಸಬೇಕಾಗುತ್ತೆ, ಆದಾಯ ನೋಡ್ಕೋಬೇಕಾಗುತ್ತೆ ಇತ್ಯಾದಿ ವಿಚಾರಗಳನ್ನು. ಸೊ ಇನ್ನು ಕೆಲವರಿಗೆ ಮೊದಲ ಕಾರು ತಗೊಂಡಾಯಿತು, ಚೆನ್ನಾಗಿ ಓಡಿಸಿ ಆಯಿತು, ಇನ್ನು 2ನೇ ಕಾರ್ ತಗೋಬೇಕು ಅನ್ನುವಂಥ ಒಂದು ಆಸೆ ಉಂಟಾಗುತ್ತೆ. ಸೊ ಅವರಿಗೆ ನೀವು ಕೊಡುವಂಥ ಸಲಹೆಗಳು ಏನು ಅಂತ ನೋಡಿ. ಒಂದು ಸಲ ನೀವು ಕಾರ್ ತೊಗೊಂಬಿಟ್ಟ ಮೇಲೆ ನೀವು ಕಾರ್ ಇಟ್ಕೊಬೇಕು ಅಂತ ಅನ್ನಿಸ್ಬಿಡುತ್ತೆ. ಹೌದು. ಆವಾಗ ಏನು ಮಾಡ್ತೀರಾ, ಒಂದು ಕಾರ್ ಒಂದು 10 ವರ್ಷ ಆಯಿತು, ಕೆಲವರು 7 ವರ್ಷಕ್ಕೆ, 8 ವರ್ಷಕ್ಕೆ, 9ಕ್ಕೆ, 10ಕ್ಕೆ ಬದಲಾಯಿಸಿ. 8 ವರ್ಷದ ಕಮ್ಮಿ ಖಂಡಿತ ಬದಲಾಯಿಸಬಾರ್ದು. ಓಕೆ. 10 ವರ್ಷಕ್ಕೆ ಬದಲಾಯಿಸಿದ್ರು ಒಳ್ಳೆಯದೇ. ಯಾಕೆ ಹೇಳ್ತೀನಿ ಅಂದರೆ, ನೀವು ಏನೇ ತಿರ್ಗಾ ಬದಲಾಯಿಸಿದ್ರು ಅಷ್ಟು ತಿರುಗಿ ಖರ್ಚಾಗತ್ತೆ. ಇವಾಗ 2ನೇ ಕಾರ್ ತೊಗೊಳ್ತೀವಿ, ಮೊದಲನೇ ಕಾರ್ ಮಾರ್ತೀವಿ, 2ನೇ ಕಾರ್ ತೊಗೊಳ್ತೀವಿ, ಮಿಕ್ಕಿದ ದುಡ್ಡು ಹಾಕಬೇಕು ಮೊದಲನೇದು. 2ನೇದು ಏನು ಅಂತ ಹೇಳಿದರೆ, ನಾವು ಸುಮಾರು 2ನೇ ಕಾರ್ ತೊಗೊಳ್ಳೋ ಅಷ್ಟೊತ್ತಿಗೆ 30 ಮೇಲೆ ವಯಸ್ಸಾಗಿರುತ್ತೆ, ನಮಗೆ ಮದುವೆ ಆಗಿರುತ್ತೆ, ಮಕ್ಕಳಾಗಿರ್ತಾರೆ. ಇವೆಲ್ಲ ಒಂದು ಸಂತೋಷದ ವಿಚಾರ. ಅವುಗಳನ್ನೆಲ್ಲ ಪರಿಗಣಿಸಿ ನಾವು ಕಾರ್ ತೊಗೊಳ್ಬೇಕಾಗತ್ತೆ. ಇವಾಗ ನನ್ನ 2ನೇ ಮಗಳಿಗೆ ಮದುವೆ ಆಯಿತು. ಮದುವೆ ಆದಮೇಲೆ ಅಕ್ಷಯ್ ಅಂತ ಅಳಿಯ, ಅವ್ರ ಮನೆಯಲ್ಲಿ ಅವ್ರ ತಂದೆ ತಾಯಿ, ನಾನು, ನನ್ನ ಹೆಂಡತಿ, ಅವನು, ನನ್ನ ಮಗಳು, ಒಟ್ಟು 6 ಜನ ಕಾರ್ನಲ್ಲಿ ಸುಮಾರು ಪ್ರವಾಸಗಳನ್ನು ಮಾಡಿದ್ದೀವಿ. ಇಲ್ಲಿಂದ ದ್ವಾರಕಾ ತನಕನೂ ಹೋಗ್ಬಿಟ್ಟು ಬಂದ್ವಿ ಅವ್ನು ತೊಗೊಂಡ್ಮೇಲೆ. ಆವಾಗ ಅವನು ಇನೋವಾ ತೊಗೊಂಡ. ಇವಾಗ 2 ಕಾರ್ನಲ್ಲಿ ಹೋಗೋದ್ರ ಬದಲು ಇನೋವಾ ಒಂದೇ ಒಂದು ಕಾರ್ನಲ್ಲಿ 6 ಜನ ಹೋದರೆ ಖಂಡಿತವಾಗ್ಲೂ ಉಪಯೋಗ. ಆಮೇಲೆ ಖರ್ಚು 6 ಜನಕ್ಕೆ ಡಿವೈಡ್ ಆಗುತ್ತೆ. 2 ಕಾರ್ ತೊಗೊಂಡ್ರೆ 2 ಕಾರ್ನಲ್ಲಿ ನಾವು ಹೋದರೆ ಎಲ್ಲೇ ಹೋದ್ರೂ ಸುಮಾರು ತೊಂದರೆಗಳಿರುತ್ತೆ. ಒಟ್ಟಿಗೆ ಹೋಗೋದು ಯಾವಾಗಲೂ ಉತ್ತಮ. ಆ ರೀತಿ ಎಲ್ಲ ಪರಿಗಣಿಸ್ಬೇಕಾಗತ್ತೆ. ಇಲ್ಲ, ಮೊದಲನೇ ಅಳಿಯ ನನಗೆ, ಅವನಿಗೆ 2 ಮಕ್ಕಳು, ಆವಾಗ ಏನಾಗುತ್ತೆ, ಅಷ್ಟು ಜನ ಒಂದು ಕಾರ್ನಲ್ಲಿ ಹಿಡಿತೀವಾ ಇಲ್ವಾ, ಇವೆಲ್ಲ ಯೋಚನೆ ಬರುತ್ತೆ. ಅದರಿಂದ ಯಾವ ರೀತಿ ನಮಗೆ ಅನುಕೂಲ ಆಗುತ್ತೆ, ಯಾರ್ಯಾರು ನಮ್ಮ ಜೊತೆ ಬರ್ತಾರೆ, ಇವೆಲ್ಲ ಪರಿಗಣಿಸಿ 2ನೇ ಕಾರ್ ತೊಗೊಬೇಕಾಗತ್ತೆ. ಆಮೇಲೆ ಇನ್ನೊಂದು ವಿಚಾರ, ನಾವು ಯಾವುದೇ ಕಾರ್ ತೊಗೊಳ್ಳಿ, ಸರ್ವೀಸಿಂಗಿಗೆ ಎಷ್ಟು ಖರ್ಚಾಗುತ್ತೆ, ಕ್ಲೀನಿಂಗಿಗೆ ಎಷ್ಟು ಖರ್ಚಾಗುತ್ತೆ, ಇನ್ಶೂರೆನ್ಸ್ಗೆ ಎಷ್ಟು ಖರ್ಚಾಗುತ್ತೆ, ಅವೆಲ್ಲನೂ ತಲೆಯಲ್ಲಿ ಇಟ್ಕೊಬೇಕಾಗತ್ತೆ. ಸುಮ್ಮನೆ ಕಾರ್ ತೊಗೊಂಬಿಡೋದಲ್ಲ, ಮೇಂಟೈನ್ ಮಾಡೋದು ಭಾಳನೇ ಕಷ್ಟ. ಕರೆಕ್ಟ್. ನೀವು ಮದುವೆ ಆಗಿ, ಮನೆ ತೊಗೊಳ್ಳಿ, ಕಾರ್ ತೊಗೊಳ್ಳಿ, ಯಾವುದೇ ಆಗಲಿ,
ಅದರದೇ ಆದ ಖರ್ಚುಗಳು ಖಂಡಿತ ಇರುತ್ತೆ. ಹೌದೌದು. ಇವಾಗ ನಾ ರಿಟೈರ್ ಆಗಿಬಿಟ್ಟಿದ್ದೀನಿ. ಇವಾಗ ನನ್ನ ಅಳಿಯಂದ್ರು ಇಬ್ಬರು ಓಡಾಡಿಸ್ತಾರೆ, ನಾನು ಜೊತೆಗೆ ಹೋಗ್ತೀನಿ. ನಾನು ನನ್ನ ಹೆಂಡತಿ ಮಾತ್ರನೇ ಹೋಗಬೇಕಾದ್ರೆ ನಾವು ನಮ್ಮ ಕಾರ್ ತೆಗಿತೀವಿ. ಅದರಿಂದ ಕಾರ್ ಉಪಯೋಗಿಸೋದು ಭಾಳ ಕಮ್ಮಿ ಆಗ್ಬಿಟ್ಟಿದೆ ನಾನು. ಅಂಥ ಸಮಯದಲ್ಲಿ ಏನು ಮಾಡಬೇಕು? ಸಣ್ಣ ಕಾರ್ ತೊಗೊಬೇಕು. ಎಲ್ಲಿ ಬೇಕಾದರೂ ಪಾರ್ಕ್ ಮಾಡೋವಂಥ ಸಣ್ಣ ಕಾರ್ ತೊಗೊಬೇಕು. ಜಾಸ್ತಿ ಯೋಚನೆ ಮಾಡಬಾರ್ದು. ಆರಾಮಾಗಿ ಎಲ್ಲ ಕಡೆ ಕಾರ್ ತೊಗೊಂಡು ಹೋಗ್ತಾ ಇರಬೇಕು. ಟೂ ವೀಲರು 60 ಆದಮೇಲೆ ಯೂಸ್ ಮಾಡದೇ ಇರೋದು ಒಳ್ಳೆಯದು. ಆಮೇಲೆ ಫುಲ್ಲಿ ಆಟೋಮೆಟಿಕ್ಕು ತೊಗೊಬೇಕು. ಇವಾಗ ಸಣ್ಣ ಹುಡುಗರಿಗೆ ಫುಲ್ಲಿ ಆಟೋಮೆಟಿಕ್ ಬೇಡ, ಮ್ಯಾನ್ಯುಯಲ್ ಬೇಕು ಅಂತೆಲ್ಲ ಇರುತ್ತೆ. ನಮ್ಮ ವಯಸ್ಸಿನವ್ರಿಗೆ ಫುಲ್ಲಿ ಆಟೋಮೆಟಿಕ್ ತೊಗೊಂಡು ಸಂತೋಷವಾಗಿ ಎಲ್ಲ ಕಡೆ ಹೋಗಬೇಕು. ಅದು ಸೇಫಾಗೂ ಇರುತ್ತೆ. ಆಮೇಲೆ ನಾವೇನಾದರೂ ಸಾಮಾನು ಇಡಬೇಕಾದ್ರೆ, ಯಾರ್ದಾದ್ರೂ ಮನೆಗೆ ಹೋಗ್ಬೇಕಾದ್ರೆ, ಲೇಟಾಗಿ ಬರಬೇಕಾದ್ರೆ ಇವೆಲ್ಲದಕ್ಕೂ ಅನುಕೂಲ ಕಾರು. ಅದರಿಂದ ಕಾರ್ ಬೇಕೇ ಆಗುತ್ತೆ. ಆದರೆ ಸಣ್ಣ ಕಾರ್ ಇಟ್ಕೊಳ್ಳೋದು ಒಳ್ಳೆಯದು. ಈಗ ನೋಡಿ ಸರ್, ನಾನು ಒಂದು ಕಾರನ್ನು ಮೊದಲನೇ ಕಾರೇ ಆಗಲಿ, ಎರಡನೇದೇ ಆಗಲಿ, ಅಥವಾ ರಿಟೈರ್ ಆದಮೇಲೆ ಆಗಲಿ, ನಾನು 30 ಲಕ್ಷ ಕೊಟ್ಟು ಒಂದು ಕಾರನ್ನು ತೊಗೊಳೋದ್ರ ಬದಲು 10 ಲಕ್ಷ ಕೊಟ್ಟೇನಾದರೂ ಒಂದು ಕಾರನ್ನು ತೊಗೊಂಡ್ರೆ 20 ಲಕ್ಷ ನನಗೆ ಉಳೀತು ಅಂತ ಅಂದ್ಕೊಂಡ್ರೆ ಅದ್ರ ಬಡ್ಡಿನಲ್ಲೇ ನಾನು ಪೆಟ್ರೋಲ್ ಹಾಕಿಸ್ಬೋದು, ಎಲ್ಲ ಕಡೆ ಓಡಾಡ್ಬೋದು. ಕೆಲವರು ಕಾರ್ ಕೊಂಡ್ಕೊಂಡ್ಬಿಡ್ತಾರೆ, ಹೌದು, ಪೆಟ್ರೋಲ್ ಕಾಸ್ಟ್ಲಿ ಅಂತಾರೆ. ಏನು ಸರ್ ಅರ್ಥ? ತೊಗೊಳೋದು ಯಾಕೆ? ನಾವು ಜಾಸ್ತಿ ಓಡಿಸಿದಷ್ಟೂ ಆ್ಯಾವ್ರೇಜ್ ಕಾಸ್ಟ್ ಕಮ್ಮಿ ಆಗುತ್ತೆ. ಅದಕ್ಕೆ ಬರೋಣ. ನಾನು ಯೋಚನೆ ಮಾಡಿ ನಾನು ಎಲ್ಲ ವಯಸ್ಸಿನವ್ರನ್ನೂ ಮಾತಾಡಿಸಿ ಆಮೇಲೆ ನಾನು ಮಾತಾಡ್ತಾ ಇದ್ದೀನಿ. ಆಮೇಲೆ ನನ್ನ ರೆವಿನ್ಯೂನು ಸ್ವಲ್ಪ ಫೈನಾನ್ಸ್ ಅಲ್ವಾ, ಎಷ್ಟು ಖರ್ಚಾಗುತ್ತೆ ಏನು ಅದನ್ನು ಸೇರಿಸಿ ನಾನು ಮಾತಾಡ್ತಾ ಇದ್ದೀನಿ. ಅದರಿಂದ ಬೇರೆ ಬೇರೆ ಜನರೇಷನ್ ಅವ್ರಿಗೆ, ಈ ಜನ್ಸಿ ಎಲ್ಲರನ್ನೂ, ಎಕ್ಸು, ಎಲ್ರಿಗೂ ಏನೇನು ಆಸಕ್ತಿ ಇದೆ ಅದೆಲ್ಲ ತಿಳ್ಕೊಂಡೇ ನಾ ಹೇಳಬೇಕಾಗಿತ್ತು. ಅದಕ್ಕೋಸ್ಕರ ನಾ ಹೇಳೋದೇನು ಅಂದರೆ, ಪೆಟ್ರೋಲಿಗೆ ಯೋಚನೆ ಮಾಡೋ ಹಂಗಿದ್ರೆ ಕಾರ್ ತೊಗೊಬಾರ್ದು. ಕಮ್ಮಿ ಉಪಯೋಗಿಸ್ತೀನಿ ಅನ್ನೋ ಹಂಗಿದ್ರೆ ಕಾರ್ ತೊಗೊಬಾರ್ದು. ನಮಗೆ ಅವಶ್ಯಕತೆ ಇಲ್ವಾ, ಕಮ್ಮಿ ಉಪಯೋಗಿಸೋಣ ಅಂತ ನನ್ನ ಅನಿಸಿಕೆ. ಭಾಳ ಚೆನ್ನಾಗಿ ಹೇಳಿದ್ರಿ. ಎರಡನೇ ಕಾರು ತಗೊಳ್ಳುವಾಗ ಏನೆಲ್ಲ ಆಲೋಚನೆ ಮಾಡಬೇಕು ಮತ್ತು ನಿಜವಾಗಿ ಕೂಡ ಕಾರಿನ ಅವಶ್ಯಕತೆ ಇರುತ್ತಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಉಪಯುಕ್ತದ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಜೊತೆಗೆ ಮುಂದಿನ ಪ್ರಶ್ನೆ ಏನಂದರೆ, ಈಗ ಕಾರುಗಳ ದಟ್ಟಣೆಗೆ ಸಂಬಂಧಪಟ್ಟ ಹಾಗೆ ಈಗ ಎಷ್ಟೋ ಕಡೆ ತುಂಬ ಟ್ರಾಫಿಕ್ ಜಾಮ್ ಆಗುತ್ತೆ ಕಾರಿಂದಾಗಿ ಹಾಗೆಲ್ಲ ಹೇಳ್ತಾರೆ. ಸೊ ನೀವು ಸಾಕಷ್ಟು ವಿದೇಶಗಳನ್ನು ಕೂಡ ಸುದ್ದಿ ಬಂದವರು, ಹಾಗಾಗಿ ವಿದೇಶಗಳಲ್ಲಿ ನೀವು ಕಂಡಂತಹ ಅನುಭವಗಳು ಏನು ಮತ್ತು ನಮ್ಮಲ್ಲಿ ಯಾವ ರೀತಿಯ ಬದಲಾವಣೆಗಳಾಗಬೇಕು, ಏನಾದರೂ ಸಲಹೆ ಇದೆಯಾ, ಏನು ಹೇಳ್ತೀರಿ ಅಂತ? ನೋಡಿ ಸರ್, ಎಲ್ಲ ದೇಶದಲ್ಲೂ ಕಾರ್ ಜಾಸ್ತಿ ಇದೆ. ಇವಾಗ ಅಮೇರಿಕಾನಲ್ಲಿ 1000 ಜನಕ್ಕೆ 980 ಕಾರಿದೆ. ನಮ್ಮ ಇಂಗ್ಲೆಂಡ್ನಲ್ಲಿ 1000 ಜನಕ್ಕೆ 850 ಕಾರಿದೆ. ಓಹ್, ಅಮೇಜಿಂಗ್. ಇನ್ನು ಚೀನಾ ತೊಗೊಳ್ತೀರಾ, 102 ಕಾರಿದೆ 1000ಕ್ಕೆ. ನಮ್ಮ ಭಾರತದಲ್ಲಿ 5 ಕೋಟಿ ಕಾರಿದೆ. ನಾವು ದೊಡ್ಡ ದೇಶ, 5 ಕೋಟಿ ಕಾರಿದೆ. ಆದ್ರೂ ಸುಮಾರು 20 ರಿಂದ 30 ಜನಕ್ಕೆ 1000ಕ್ಕೆ ಕಾರಿದೆ. ಆದ್ರೂ ರಸ್ತೆಗಳು ಇವಾಗ ಕಾರ್ ಓಡ್ಸೋಕ್ಕೋ ಕಾರ್ ನಿಲ್ಸೋಕ್ಕೋ ನನಗೆ ಅರ್ಥ ಆಗ್ತಾ ಇಲ್ಲ ಸರ್. ಕರೆಕ್ಟ್. ನಮ್ಮ ರಸ್ತೆನಲ್ಲಿ ನಾ ಏನಾದರೂ ಹೋದೆ ಅಂದರೆ ಎರಡೂ ಕಡೆ ಕಾರ್ ನಿಲ್ಲಿಸ್ಬಿಟ್ಟಿರ್ತಾರೆ. ಮಧ್ಯದಲ್ಲಿ ಒಂದು ಕಾರ್ ಹೋಗ್ಬೋದು ಹೊರತು ಇನ್ನೊಂದು ಕಡೆಯಿಂದ ಕಾರ್ ಬಂದರೆ ಯಾರ ಮನೆ ಮುಂದೆ ಕಾರ್ ಇಲ್ವೋ ಅಲ್ಲಿಗೆ ನಾವು ನಿಲ್ಲಿಸ್ಕೊಂಡು ಆ ಕಾರ್ ಹೋದ್ಮೇಲೆ ನಾವು ಹೋಗಬೇಕಾಗತ್ತೆ. ಈ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀವಿ. 30-40 ಸೈಟು, 30-40 ಸೈಟ್ನಲ್ಲಿ 3 ಅಂತಸ್ತು ಕಟ್ಟಿಸ್ಬಿಡ್ತಾರೆ. ಕೆಳಗಡೆ ಬರೀ ಪಾರ್ಕಿಂಗ್ ಮಾಡಿಬಿಟ್ರೆ ಅಲ್ಲಿ ವೇಸ್ಟ್ ಆಗೋಗುತ್ತೆ ಅಂತ ಎಲ್ಲರೂ ಹೊರಗಡೆ ನಿಲ್ಲಿಸ್ತಾರೆ. ಕರೆಕ್ಟ್. 30-40ರಲ್ಲಿ 30 ಅಡಿನಲ್ಲಿ 3 ಮನೆಯಿಂದ 3 ಕಾರ್ ನಿಂತ್ಕೊಂಡ್ರೂ ಸಾಕಾಗಲ್ಲ. 2 ಕಡೆ ನಿಲ್ಲಿಸಿದ್ರೂ ಕೆಲವು ರಸ್ತೆಯಲ್ಲಿ ಕಾರ್ಗಳಿಗೆ ಸಾಕಾಗಲ್ಲ. ಈ ಥರ ಮಾಡಿಕೊಂಡ್ರೆ ನಾವು ಏನು ಸಾರ್ ಮಾಡೋದು? ಈಗ ಅಮೇರಿಕಾಗೆ ಹೋಗಿದ್ದೆ ನಾನು. ಕ್ಯಾಲಿಫೋರ್ನಿಯಾನಲ್ಲಿ ನೀವು ಜಾಸ್ತಿ ಜನ ಇದ್ರಿ ಅಂತ ಇಟ್ಕೊಳ್ಳಿ. ನೀವು ಒಬ್ಬರೇ ಹೋಗ್ತಿಲ್ಲ, ಜಾಸ್ತಿ ಜನ ಹೋಗ್ತಿದ್ದೀರ. ನೀವು ಮೊದಲನೇ ರಸ್ತೆನಲ್ಲಿ ಹೋಗ್ಬೋದು, ಲೇನ್ನಲ್ಲಿ. ಆ ಲೇನ್ ಫಾಸ್ಟಾಗಿ ಹೋಗುತ್ತೆ, ನಿಮಗೆ ತೊಂದರೆನೇ ಆಗಲ್ಲ. ಅದೇ ನೀವು ಒಬ್ಬರೇ ಓಡಿಸ್ತೀರಾ ಅಂತ ಇಟ್ಕೊಳ್ಳಿ, ನೀವು ಆ ಲೇನ್ನಲ್ಲೇ ಹೋಗೋಂಗಿಲ್ಲ. ನೀವು ಇತ್ಲಾ ಕಡೆ ಲೇನ್ನಲ್ಲೇ ಹೋಗಬೇಕು. ಅದು ನಿಮಗೆ ಶಿಕ್ಷೆ, ಪನಿಷ್ಮೆಂಟ್. ಅದರಿಂದ ಈ ಲೇನ್ನಲ್ಲಿ ಹೋಗೋರು ನಿಧಾನಕ್ಕೆ ಹೋಗಬೇಕು, ಏನೂ ಮಾಡೋಕ್ಕಾಗಲ್ಲ. ಅದರಿಂದ ಎಲ್ಲರನ್ನು ಕಾರ್ ಪೂಲಿಂಗ್ ಮಾಡ್ತಾರೆ. 4 ಕಾರ್ ಓಡೋದ್ರ ಬದಲು 1 ಕಾರ್ ಓಡುತ್ತೆ. ಸಂದಣಿ ಕಮ್ಮಿ ಮಾಡೋಕ್ಕೆ ಇದು ಒಂದು ಯೋಚನೆ. ಭಾಳ ಇಂಟ್ರೆಸ್ಟಿಂಗ್ ಇದೆ ಇದು. ಒಂದೊಂದು ಕಂಟ್ರಿನಲ್ಲಿ ಒಂದೊಂದು ಥರ. ಇನ್ನು ಕೊಲಂಬಿಯಾ ಅಂತ ನೀವು ಕೇಳಿರಬೇಕು, ಅದು ಬೇರೆ ಬೇರೆ ಥರ ಫೇಮಸ್. ಅದು ಕೊಲಂಬಿಯಾನಲ್ಲಿ ಮೆಡಜಿನ್ ಅಂತ ಒಂದು ಊರಿದೆ, ಅಲ್ಲಿಗೆ ಹೋಗಿದ್ದೆ ನಾನು. ಬಗೋಟಾ ಅಲ್ಲಿ ಕ್ಯಾಪಿಟಲ್ಲು. ಅಲ್ಲಿಗೆ ಹೋದಾಗ
ಅಲ್ಲಿ ಕೆಲವು ರಸ್ತೆಗಳಲ್ಲಿ ಹೋಗೋಕ್ಕೆ ಆಗಲ್ಲ, ಅಷ್ಟು ಟ್ರಾಫಿಕ್. ಅದಕ್ಕೆ ಅವ್ರೇನು ಮಾಡಿದ್ದಾರೆ, ನಮ್ಮ ಕಾರು ಬೋರ್ಡ್ ಹಾಕ್ತೀವಲ್ಲ ಸರ್, ಅಂತ್ಯದ ನಂಬರ್ ಇದೆಯಲ್ಲ 1, 3, 5, 7, 9 ಸೋಮವಾರ ಹೋಗ್ಬೋದು. ಸೋಮವಾರ 0, 2, 4, 6, 8ರಿಂದ ಎಂಡ್ ಆಗೋವಂಥ ಕಾರು ಹೋಗೋ ಹಾಗೇ ಇಲ್ಲ ರೋಡ್ನಲ್ಲಿ. ಅಲ್ಲಿ ಇವತ್ತೊಂದು ನಾಳೆ ಒಂದು ಈ ಥರ 6 ದಿನಕ್ಕೆ 6 ನಂಬರ್ ಹಾಕ್ಬಿಟ್ಟಿದ್ದಾರೆ. ಆ ಥರ ಮಾಡ್ತಾರೆ. ಅದರಿಂದ ಏನಾಗುತ್ತೆ, ಕೊಲಂಬಿಯಾನಲ್ಲಿ ಅರ್ಧ ಕಾರುಗಳು ರೋಡ್ನಲ್ಲಿ ಬರೋಕ್ಕಾಗಲ್ಲ ಸಂದಣಿ ಕಮ್ಮಿ ಮಾಡೋಕ್ಕೆ. ಆದರೆ ಏನು ಮಾಡ್ತೀರಾ ಸರ್, ತುಂಬ ಸಾಹುಕಾರಿದ್ದಾರೆ, ಮನೆಯಲ್ಲಿ 1ರಿಂದ ಅಂತ್ಯ ಆಗೋದು, 2ರಿಂದ ಅಂತ್ಯ ಆಗೋದು, 2 ಅಂದರೆ ಈವನ್ ಆಡ್ 2 ಇಟ್ಕೊಂಡ್ಬಿಟ್ಟಿರ್ತಾರೆ. ಅಂಥ ಟೈಮ್ನಲ್ಲಿ ಕಷ್ಟ. ಆದರೆ ಪ್ರತಿಯೊಬ್ಬರು ಹಂಗೆ ಕೊಂಡ್ಕೊಳ್ಳೋಕ್ಕಾಗಲ್ಲ. ಕೊಲಂಬಿಯಾ ಸಣ್ಣ ದೇಶ, ಅದರಿಂದ ಸಾಕಷ್ಟು ಅವರು ಅದರಿಂದ ತಡೀತಾರೆ. ಇನ್ನು ನೀವು ಸಿಂಗಪುರ್ಗೆ ಹೋಗಿ, ನಿಮ್ಮ ಹತ್ರ ಎಷ್ಟೇ ದುಡ್ಡಿರ್ಬೋದು, ಹೋದ ಕಾರ್ ಕೊಂಡ್ಕೊಂಬಂದ್ಬಿಟ್ಟ ಆಗಲ್ಲ ಸರ್. ಅಲ್ಲಿ ಪರ್ಮಿಷನ್ ಅಂತ ಒಂದಿದೆ. ಆ ಪರ್ಮಿಷನ್ ತೊಗೊಬೇಕಾದ್ರೆ ಸಾವಿರಾರು ಸಿಂಗಪುರ್ ಡಾಲರ್ ನೀವು ಕಟ್ಟಬೇಕಾಗುತ್ತೆ. ಅವ್ರು ಹಾಗೆಲ್ಲ ಕೊಡೋದಿಲ್ಲ. ಅಲ್ಲಿ ತುಂಬ ಉತ್ತಮವಾದ ಮೆಟ್ರೋ ಇದೆ, ತುಂಬ ಉತ್ತಮವಾದ ಬಸ್ಸುಗಳಿದೆ. ಆಮೇಲೆ ಫೀಡರ್ ಅಂತಾರೆ, ಯಾವುದೇ ಜಾಗದಿಂದ ಮೆಟ್ರೋಗೆ ಹೋಗೋಕ್ಕೆ ತಕ್ಷಣ ನಿಮಗೆ ಬಸ್ ಸಿಗುತ್ತೆ. ಈ ಎಲ್ಲ ಅನುಕೂಲ ಮಾಡಿಕೊಟ್ಟೇ ಇದ್ದಾರೆ. ಊರು ಒಳಗಡೆ ಜಾಸ್ತಿ ಕಾರ್ಗಳು ಓಡಾಡಬಾರ್ದು. ಅದರಿಂದ ಏನು ಮಾಡ್ತಾರೆ, ಈ ಫಸ್ಟು ನೀವು ತೊಗೊಬೇಕಾದ್ರೆ ಇಷ್ಟು ಕಟ್ಟಬೇಕು, ಆವಾಗಲೇ ಪರ್ಮಿಷನ್ನು. ಎರಡನೇದು ಏನಂತ ಹೇಳಿದರೆ ಅಡ್ಮಿಷನ್ ಫೀ ಅಂತ ಹೇಳ್ತಾರೆ. ಅದೂ ಅಷ್ಟೇ ಸುಮಾರು ಖರ್ಚಾಗತ್ತೆ, $20,000. ಇಲ್ಲ ತುಂಬ ದೊಡ್ಡ ಕಾರ್ ತೊಗೊಂಡ್ರೆ 140% ಈ ಥರ ಹಾಕ್ತಾರೆ. ಆಮೇಲೆ ಮೂರನೇದು ಏನಂತ ಹೇಳಿದರೆ ಇನ್ಶೂರೆನ್ಸು, ಎಲ್ಲ ಕಡೆ ಟೋಲು, ಅವೆಲ್ಲ ತುಂಬ ಜಾಸ್ತಿ. ಅದರಿಂದ ಸಿಂಗಪುರ್ನಲ್ಲಿ $1,00,000 ಕಾರು ರಸ್ತೆಗೆ ಬರಬೇಕಾದ್ರೆ $2,00,000 ಮಾಡಿಬಿಡ್ತಾರೆ. ಅದರಿಂದ ಕೊಂಡ್ಕೊಳ್ಳೋದು ಕಮ್ಮಿ ಆಗುತ್ತೆ. ದುಡ್ಡಿನ ವಿಚಾರದಲ್ಲಿ ಪರ್ಮಿಷನ್ ಕೊಡಲ್ಲ, ಅದರಿಂದ ಕಮ್ಮಿ ಆಗುತ್ತೆ. ಅದರಿಂದ ಸಿಂಗಪುರ್ನಲ್ಲಿ ಎಷ್ಟೇ ಸಾಹುಕಾರರಾಗಿರಿ ನೀವು, ತಕ್ಷಣವೇ ಕೊಂಡ್ಕೊಂಡ್ಬಿಡ್ತೀನಿ ಆಗಲ್ಲ. ಆ ಥರ ರೆಸ್ಟ್ರಿಕ್ಟ್ ಮಾಡ್ತಾರೆ. ನೋಡಿ, ಒಂದೊಂದು ದೇಶ ಒಂದೊಂದು ಥರ. ಹೌದೌದು. ಇನ್ನು ನೈಜೀರಿಯಾಗೋದೆ, ನೈಜೀರಿಯಾ ಆಫ್ರಿಕಾ, ಲ್ಯಾಗೋಸ್ ಅಂತ. ಅಲ್ಲಿ ನೀವು 8 ಗಂಟೆಗೆ ಮನೆ ಬಿಟ್ಟರೆ 8:30ಗೆ ಆಫೀಸ್ಗೆ ಹೊಟ್ಟೋಗ್ತಿದ್ವಿ. 8:30ಗೆ ಬಿಟ್ರಾ 10 ಗಂಟೆಗೆ ಹೋಗ್ತೀರಾ. ರಸ್ತೆ ಮೇಲೆ 8:30 ತನಕ ಕಮ್ಮಿ ಸಂದಣಿ. 8:30 ಆದಮೇಲೆ ಎಷ್ಟು ಸಂದಣಿ ಅಂದರೆ ನೀವು ಕಾರ್ ಓಡಿಸೋಕ್ಕೆ ಆಗಲ್ಲ, ಆ ಥರ ಇರುತ್ತೆ. ಅಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಕೆಲವು ರಸ್ತೆಗಳನ್ನು ಒನ್ ವೇ ಮಾಡಿದ್ದಾರೆ, ಇವೆಲ್ಲ ಮಾಡ್ಕೊಂಡಿದ್ದಾರೆ. ಆದ್ರೂ ಕಷ್ಟನೇ. ನಮ್ಮ ಇಂಡಿಯಾ, ನೈಜೀರಿಯಾ, ಕೆನ್ಯಾ, ಈ ಬಾಂಗ್ಲಾದೇಶ್ ಢಾಕಾಗೆ ಹೋಗಿದ್ದೆ. ಅಲ್ಲಿ ಏನು ಸರ್, ಬಂಪರ್ ಟು ಬಂಪರ್ ಅಂತಾರೆ, ಒಂದಕ್ಕೊಂದು ಹೊಡಿತಾ ಇರಬೇಕು, ಆ ಥರ ಭಾಳ ಕಷ್ಟ. ಅಷ್ಟೊಂದು ಕಾರ್ಗಳು. ಈ ಥರ ಎಲ್ಲ ನೋಡಿದಾಗ ಆಶ್ಚರ್ಯ ಆಗುತ್ತೆ. ಈ ದುಬೈನಲ್ಲಿ ಏನು ಮಾಡ್ತಾರೆ ಅಂದರೆ, ನಿಮ್ಗೆ ಈಸಿಯಾಗಿ ಲೈಸೆನ್ಸೇ ಕೊಡಲ್ಲ. ಒಂದು ಲೈಸೆನ್ಸ್ ತೊಗೊಬೇಕಾದ್ರೆ ಸುಮಾರು $3,00,000 ಖರ್ಚು ಮಾಡ್ತೀರಾ ಸರ್ ನೀವು. ಆಮೇಲೆ ತುಂಬ ಚೆನ್ನಾಗಿ ನೀವು ಓಡ್ಸೋಕ್ಕೆ ಬಂದರೆ ಮಾತ್ರನೇ ಲೈಸೆನ್ಸ್ ಸಿಗುತ್ತೆ, ಇಲ್ಲದೋದ್ರೂ ಸಿಗಲ್ಲ, ಆ ಥರ. ಇನ್ನು ಜರ್ಮನಿಗೆ ಹೋಗ್ತೀರಾ, ಜರ್ಮನಿನಲ್ಲಿ ರಿಟರ್ನ್ ಟೆಸ್ಟು ಲೈಸೆನ್ಸ್ಗೆ ಅದೇ ಕಷ್ಟ. 6 ತಿಂಗಳು ನೀವು ಇಂಡಿಯನ್ ಲೈಸೆನ್ಸ್ನಲ್ಲಿ, ಇಂಟರ್ನ್ಯಾಷನಲ್ ಲೈಸೆನ್ಸ್ನಲ್ಲಿ ಓಡಿಸ್ಬೋದು. ನಾವೇನಾದರೂ ಬೇರೆ ದೇಶಕ್ಕೆ ಹೋದ್ವಿ ಅಂದರೆ ನಾವು ಸುಖವಾಗಿ ಕಾರ್ ತೊಗೊಳ್ತೀವಿ ಬಾಡಿಗೆಗೆ, 4 ಜನ ಸೇರ್ಕೊಳ್ತೀವಿ, ಓಡಾಡ್ತೀವಿ. ಬಟ್ ಜರ್ಮನಿನಲ್ಲಿ 6 ತಿಂಗಳು ಇದ್ಬಿಟ್ರೆ ಅವನಲ್ಲಿ ಪರ್ಮನೆಂಟ್ ರೆಸಿಡೆಂಟ್ ಥರ, ಅವನಿಗೆ ಲೈಸೆನ್ಸೇ ಇರಬೇಕು, ಹಾಗೆ ಓಡಿಸೋ ಹಂಗಿಲ್ಲ. ಆ ಲೈಸೆನ್ಸ್ ತೊಗೊಬೇಕಾದ್ರೆ ಸುಮಾರು ಸಲ ಫೇಲ್ ಆಗ್ತಾರೆ, ಭಾಳ ಒದ್ದಾಡಿಸ್ಬಿಡ್ತಾರೆ, ಅಷ್ಟು ಈಸಿಯಾಗಿ ಲೈಸೆನ್ಸ್ ಕೊಡೋದಿಲ್ಲ. ಸೊ ಈ ಥರ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಥರ ಮಾನಿಟರ್ ಮಾಡ್ತಾ ಇದ್ದಾರೆ. ಇನ್ನು ಆಸ್ಟ್ರೇಲಿಯಾಗೆ ಹೋದರೆ ನೀವು ಫೈನಾನ್ಷಿಯಲ್ ಡಿಸ್ಟ್ರಿಕ್ಟ್ ಅಂತಿದೆ ಸಿಡ್ನಿನಲ್ಲಿ, ಆ ಜಾಗದಲ್ಲಿ ನಿಮಗೆ ಒಂದು ದಿನಕ್ಕೆ $50 ಪಾರ್ಕಿಂಗು. ಹಿಂಗಾದ್ರೆ ಹೆಂಗೆ ಸರ್ ಗತಿ? ಅವನು ಪೆಟ್ರೋಲ್ಗೆ ಖರ್ಚು ಜಾಸ್ತಿ ಮಾಡಲ್ಲ, ಪಾರ್ಕಿಂಗಿಗೆ ಜಾಸ್ತಿ ಖರ್ಚು ಮಾಡಬೇಕಾಗುತ್ತೆ. ಬರೋದೇ ಇಲ್ಲ, ಸುಖವಾಗಿ ಮೆಟ್ರೋನಲ್ಲಿ ಬರ್ತಾರೆ. ಪ್ರತಿಯೊಬ್ಬರೂ ಮೆಟ್ರೋನಲ್ಲಿ ಬಂದು ಆರಾಮಾಗಿರ್ತಾರೆ. ಸರ್, ನಾವು ಬಾಂಬೆನಲ್ಲಿದ್ದಾಗ ನಾವು ನಾರಿಮನ್ ಪಾಯಿಂಟ್ನಲ್ಲಿ ಯಾವುದೋ ಒಬ್ಬ ಕಸ್ಟಮರ್ನ ಮೀಟ್ ಮಾಡೋಕ್ಕೆ ಇಳಿತೀವಿ. ಅವ್ರ ಅಂಗಡಿಗೆ ಹೋಗ್ತೀವಿ. ಹೋಗಿ ಅವ್ರಲ್ಲಿ ಜ್ಯುವೆಲರಿ ಶಾಪ್ನವರು, ಅಲ್ಲಿಗೆ ಹೋಗಿ ಅವ್ರ ಹತ್ರ ಮಾತಾಡ್ತಾ ಇದ್ದರೆ ಕಾರ್ ಎಲ್ಲಿ ನಿಲ್ಲಿಸ್ಬೇಕು ನಮ್ಮ ಡ್ರೈವರ್ಗೆ ಹೇಳ್ತಿದ್ವಿ, ಅಪ್ಪ ನೀ ರೌಂಡ್ ಹಾಕು,
ರೌಂಡ್ ಹಾಕೊಂಡು ತಿರ್ಗಾ ಇಲ್ಲಿಗೆ 2000 ಇಸ್ವಿ ಆವಾಗ ಮೊಬೈಲ್ ಇರಲಿಲ್ಲ. ಆಮೇಲೆ ಬಂತು, ತಕ್ಷಣವೇ ಬಂದ್ಬಿಡ್ತು. 1998 99ರಲ್ಲಿ ನಾನು ಇಂಡಸ್ಟ್ರಿಯಲ್ ಫೈನಾನ್ಸ್ ಬ್ರಾಂಚ್ ಅಂತಾರೆ, ಅಂದರೆ ತುಂಬ ಜಾಸ್ತಿ ಸಾಲ ಕೊಟ್ಟು 100 ಕೋಟಿಗಿಂತ ಜಾಸ್ತಿ ಸಾಲಗಳು ಕೊಟ್ಟಂಥ ಒಂದು ಬ್ರಾಂಚು. ಅಂಥ ಬ್ರಾಂಚ್ನಲ್ಲಿ ಕೆಲಸ ಮಾಡೋವಾಗ ನಮ್ಮ ಹತ್ರ ಮೊಬೈಲ್ ಇಲ್ಲ, ಆವಾಗ ಇರಲಿಲ್ಲ ಇಂಡಿಯಾನಲ್ಲಿ. ಅವ್ನು ಸುತ್ತಾಗ್ತಾ ಇರೋನು, ನಾವು ಯಾವಾಗ ಹೊರಗಡೆ ಬರ್ತೀವಿ ನಮ್ಮನ್ನು ಹತ್ತಿಸ್ಕೊಂಡು ಬರೋನು. ಇಲ್ಲ, ಅವನು ಈಗ ತಾನೇ ಹೋಗ್ಬಿಟ್ಟಿದ್ದಾನೆ, ಇನ್ನು 10 ನಿಮಿಷ ನಾವು ಕಾಯಬೇಕು. ಕಾದರೆ ಅವನು ಅಲ್ಲೇ ಬರ್ತಾನೆ, ಅದೇ ರಸ್ತೆನಲ್ಲಿ ಬರಬೇಕು. ಹಂಗೆ ಏನು ಸಾರ್ ಇವೆಲ್ಲ ಎಷ್ಟು ಕೆಡಿಸ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ನಾವು ಒಂದಾನೊಂದು ಕಾಲದಲ್ಲಿ ಸುಖವಾಗಿ ನಾವು ಒಂದು ಹಳ್ಳಿನಲ್ಲಿ ಜೀವನ ಮಾಡ್ತಿದ್ವಲ್ಲ, ಅದೇ ಸಂತೋಷ ಅನಿಸುತ್ತೆ. ನಾನು ನನ್ನ ಸ್ನೇಹಿತರು ಎಲ್ಲ SLC ನಾನು ಮುಗಿಸಿದಾಗ 1975. ಆವಾಗ ರಾಜಾಜಿನಗರದಿಂದ ಬನ್ನೇರುಘಟ್ಟ ತನಕ ಸೈಕಲ್ನಲ್ಲಿ ಹೋದ್ವಿ. ಒಳ್ಳೆ ವಾತಾವರಣ. ಆಮೇಲೆ JP ನಗರ ಅನ್ನೋದೇ ಇರಲಿಲ್ಲ, ಅದ್ರ ಮುಂದೆ ಏನೂ ಇರಲಿಲ್ಲ. ಒಳ್ಳೆ ವಾತಾವರಣ, ಹವೆ. ನಾವು ಸೈಕಲ್ ತುಳಿತಿದ್ದರಿಂದ ನಮಗೆ ಒಳ್ಳೆ ಎಕ್ಸಸೈಸು. ಬ್ಲೋ ಓಡ್ಸೋಕ್ಕೆ 25 ಪೈಸಾ ಅಷ್ಟೇ ಖರ್ಚು. ಆದರೆ ಈಗ ಕಾರ್ ತೊಗೊಂಡೋಗ್ತೀವಿ, 500 ರೂಪಾಯಿ ಪೆಟ್ರೋಲು, ವಾತಾವರಣ ಚೆನ್ನಾಗಿಲ್ಲ, ಪೊಲ್ಯೂಷನ್ನು. ನೋಡಿ ಸರ್, ಹೊಟ್ಟೆ ಆವತ್ತು ಥರ ಸೈಕಲ್ ತುಳಿದಿದ್ರೆ ನನಗೆ ಹೊಟ್ಟೆ ಬಂದಿರೋದಾ? ಹೊಟ್ಟೆ. ಆರೋಗ್ಯ ಇಲ್ಲ, ಏನೂ ಇಲ್ಲ. ಆದ್ರೂ ಆವಾಗಲೂ 1.5 ಗಂಟೆನೇ, ಈಗಲೂ 1.5 ಗಂಟೆನೇ. ಆವಾಗ ಸೈಕಲ್ನಲ್ಲಿ 1.5 ಗಂಟೆ, ಇವಾಗ ಕಾರ್ನಲ್ಲಿ 1.5 ಗಂಟೆ ಅಷ್ಟೇ ಸರ್. ಟ್ರಾಫಿಕ್ ಅಂದರೆ ಅದೇ ಡೆವಲಪ್ಮೆಂಟು. ಇಡೀ ಪ್ರಪಂಚ ಸುತ್ತಿದ ಮೇಲೆ ನಾನು ನೋಡಿದೆ, ಡೆವಲಪ್ಮೆಂಟ್ ಅಂದರೆ ಟ್ರಾಫಿಕ್ ಜಾಮು, ಇಲ್ಲ ಅಂದರೆ ಡೈವೋರ್ಸು. ಎಲ್ಲ ದೇಶದಲ್ಲೂ ಇವೆರಡನ್ನ ನಾನು ಭಾಳ ನೋಡಿಬಿಟ್ಟೆ. ಇಷ್ಟೇ ಡೆವಲಪ್ಮೆಂಟ್ ಅಂದರೆ. ಸಂತೋಷವಾಗಿರೋದನ್ನು ಬಿಟ್ಬಿಟ್ಟಿದ್ದೀವಿ, ತಿರುಗಿ ತಂದ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ.